ಓಕೆ, ಇವತ್ತು ನಾವು ಪಿ ಎಚ್ನ ಹೇಗೆ ಚೆಕ್ ಮಾಡೋದು ಅಥವಾ ಯಾವುದೇ ಒಂದು ಸೊಲ್ಯೂಷನ್ ಅಥವಾ ಸ್ಯಾಂಪಲಲ್ಲಿ ಹೇಗೆ ಪಿ ಎಚ್ ಚೆಕ್ ಮಾಡೋದು ಅಂತ ಇವತ್ತು ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಚೆಕ್ ದಿ ಪಿ ಎಚ್ ಆಫ್ ಎನಿ ಸ್ಯಾಂಪಲ್ ಆರ್ ಸೊಲ್ಯೂಷನ್, ನಾವೇನು ಮಾಡಬೇಕು, ಇನ್ಸ್ಟ್ರೂಮೆಂಟ್ನ ಆನ್ ಮಾಡಿ 20 ಮಿನಿಟ್ಸ್ ಬಿಡಬೇಕು. ಯಾಕೆ ಅಂತಂದರೆ ಇದು ಸ್ಟೇಬಲ್ ಆಗಿ ಬರೋಕ್ಕೆ, ಇಲ್ಲ ಅಂತಂದರೆ ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಪಿ ಎಚ್ ಮೀಟರ್ ಕನ್ಸಿಸ್ಟ್ ಆಫ್ ಕ್ಯಾಲಿಬ್ರೇಷನ್ ನಾಬ್ ಇರುತ್ತೆ, ಇದು ಪಿ ಎಚ್ 7, ಇದು ಬಂದು ಪಿ ಎಚ್ 4ಗೆ, ಆ್ಯಂಡ್ ಟೆಂಪ್ರೇಚರ್ ನಾಬ್ ಇರುತ್ತೆ, ಆ್ಯಂಡ್ ಪಿ ಎಚ್ ನಾಬ್ ಇರುತ್ತೆ, ಆ್ಯಂಡ್ ಮೇಜರಾಗಿ ಸೊ ಬಂದು ಎಲೆಕ್ಟ್ರೋಡು. ಈ ಎಲೆಕ್ಟ್ರೋಡ್ ಬಂದು ಇಟ್ ಈಸ್ ಕನ್ಸಿಸ್ಟ್ ಆಫ್ ರೆಸ್ಪಾನ್ಸಿವ್ ಎಲೆಕ್ಟ್ರೋಡ್ ಆ್ಯಂಡ್ ರೆಫರೆನ್ಸ್ ಎಲೆಕ್ಟ್ರೋಡ್. ಇದರಲ್ಲಿ ರೆಸ್ಪಾನ್ಸಿವ್ ಎಲೆಕ್ಟ್ರೋಡ್ ಬಂದು ಗ್ಲಾಸ್ ಎಲೆಕ್ಟ್ರೋಡು, ಆ್ಯಂಡ್ ರೆಫರೆನ್ಸ್ ಎಲೆಕ್ಟ್ರೋಡ್ ಬಂದು ಕ್ಯಾಲಮೆಲ್ ಎಲೆಕ್ಟ್ರೋಡ್. ಕ್ಯಾಲಮೆಲ್ ಎಲೆಕ್ಟ್ರೋಡ್ ಅಂತ ಅಂದರೆ ಮರ್ಕ್ಯುರಿ ಕ್ಲೋರೈಡ್ ಆರ್ ಸಿಲ್ವರ್ ಕ್ಲೋರೈಡ್ ಎಲೆಕ್ಟ್ರೋಡ್ ಆಗಿರುತ್ತೆ. ಸೊ ಇವಾಗ ನಾವು ಫಸ್ಟು ಇವಾಗ ಇದು ಸ್ಟೆಬಿಲೈಸೇಷನ್ ಆಗಿದೆ, ಸ್ಟೇಬಲ್ ಆಗಿದೆ. ಸೊ ಇವಾಗ ನಾವು ಇದನ್ನು ಪಿ ಎಚ್ 4ನ ಸೆಟ್ ಮಾಡಬೇಕು. ಓಕೆ, ಇವಾಗ ನಾವು ಪಿ ಎಚ್ 7 ತೊಗೊಂಡಿದ್ದೀವಿ ಕ್ಯಾಲಿಬ್ರೇಷನ್ ಮಾಡೋದಕ್ಕೆ. ಸೊ ಫಸ್ಟ್ ನಾವು ಈ ಎಲೆಕ್ಟ್ರೋಡ್ನ ರಿನ್ಸ್ ಮಾಡಬೇಕು ನೀಟಾಗಿ. ರಿನ್ಸ್ ಆದಮೇಲೆ ಇದು ರಿನ್ಸ್ ಮಾಡಬೇಕು ಡಿಸ್ಟಿಲ್ಡ್ ವಾಟ್ರಲ್ಲಿ. ಓಕೆ, ವಾಟರಲ್ಲಿ ರಿನ್ಸ್ ಆದಮೇಲೆ ಟಿಶ್ಯೂ ಪೇಪರಲ್ಲಿ ನಾವು ಇದನ್ನು ವೈಪ್ ಮಾಡಬೇಕು. ವೈಪ್ ಆದಮೇಲೆ ಈ ಸೊಲ್ಯೂಷನ್ನ ಚೆನ್ನಾಗಿ ಶೇಕ್ ಮಾಡಬೇಕು, ಹೋಮೋಜಿನಸ್ ಸೊಲ್ಯೂಷನ್ ಆಗಿರಬೇಕು. ಸೊ ಇದಕ್ಕೆ ಡಿಪ್ ಮಾಡೋದು. ಸೊ ಇವಾಗ ಇದ್ರ ಪಿ ಎಚ್ ತೋರಿಸ್ತಾ ಇದೆ 6.94, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಓಕೆ, ಇದಾಗ್ತಾ ಇದೆ. ಸೊ ನಾವು ಇವಾಗ ನಮ್ಮ ರೂಮ್ ಟೆಂಪ್ರೇಚರ್ಗೆ ಈ ಎಲ್ಲ ಸೊಲ್ಯೂಷನ್ನು ನಾವು 1 ಅವರ್ ಇಟ್ಟಿದ್ದೀವಿ. ಸೊ ಅದಕ್ಕೆ ಇದೆಲ್ಲ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ರೂಮ್ ಟೆಂಪ್ರೇಚರ್ ಅಂತಂದರೆ 25. ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ನಾವು ಈ ಥರ್ಮೋಮೀಟರ್ನ ಯೂಸ್ ಮಾಡಿ ಇದರದ್ದು ಸೊಲ್ಯೂಷನ್ದು ಟೆಂಪ್ರೇಚರ್ನ ಚೆಕ್ ಮಾಡ್ಬೋದು. ಸೊ ಈ ಸೊಲ್ಯೂಷನ್ದು ಟೆಂಪ್ರೇಚರ್ ಎಷ್ಟು ಇರುತ್ತೋ ಅಷ್ಟು ಇಲ್ಲಿ ನಾವು ಟೆಂಪ್ರೇಚರ್ ನಾವು ಯೂಸ್ ಮಾಡಿ ಸೆಟ್ ಮಾಡಬೇಕು. ಸೊ ಇಲ್ಲಿ 25 ಇದೆ, ಈ ನಾಬ್ ಬಂದು 25 ಇದೆ ಆಯಿತಾ, ಇದಿಷ್ಟು. ಸೊ ನಮ್ಮ ಹತ್ರ ಇರೋ 2 ಸ್ಟ್ಯಾಂಡರ್ಡ್ ಮತ್ತು ಸ್ಯಾಂಪಲ್ದು ಸೇಮ್ ಇರುತ್ತೆ. ಯಾಕೆ ಅಂತಂದರೆ ನಾವು ರೂಮ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ 25 ಡಿಗ್ರಿ ಇರುತ್ತೆ. ಸೊ ಇವಾಗ ಇದು ಬಂದು ಪಿ ಎಚ್ 7 ಬಫರ್ಗೆ 6.98 ಇದೆ, ಇಟ್ ಈಸ್ ಅಕ್ಸೆಪ್ಟಬಲ್. ಓಕೆನಾ. ಸೊ ನೆಕ್ಸ್ಟ್ ಬಂದು ನಾವು ಪಿ ಎಚ್ 4ಗೆ ಡಿಪ್ ಮಾಡಬೇಕು ಎಲೆಕ್ಟ್ರೋಡ್ನ. ಎಲೆಕ್ಟ್ರೋಡ್ನ ರಿನ್ಸ್ ಮಾಡಿ ಇದನ್ನು ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿದ್ದೀನಿ. ಸೊ ಇವಾಗ ಡಿಪ್ ಮಾಡಿದ್ದೀನಿ. ದಿಸ್ ಇಸ್ ಪಿ ಎಚ್ 4. ನೆಕ್ಸ್ಟ್ ಇದಕ್ಕೆ ಪಿ ಎಚ್ 4ಗೆ 4.03 ಮತ್ತು ಪಿ ಎಚ್ 4.0 ಬಂತು. ಸೊ ಓಕೆ, ಇಟ್ ಈಸ್ ಅಕ್ಸೆಪ್ಟಬಲ್. ಓಕೆನಾ. ನೆಕ್ಸ್ಟು ಓಕೆ, ಇವಾಗ ಬಫರ್ ಸೊಲ್ಯೂಷನ್ ಪಿ ಎಚ್ 4ಗೆ ಸೊ 4 ಬಂದಿದೆ. ಸೊ ನಾವಿವಾಗ ಇದನ್ನು ರಿನ್ಸ್ ಮಾಡಿ ನಾವು ಯಾವ ಸೊಲ್ಯೂಷನ್ ಅಥವಾ ಯಾವ ಸ್ಯಾಂಪಲ್ದು ಪಿ ಎಚ್ ಚೆಕ್ ಮಾಡಬೇಕೋ ಸೊ ಅದಕ್ಕೆ ನಾವು ಡಿಪ್ ಮಾಡಿ ಇಡಬೇಕು, ಡಿಪ್ ಮಾಡಬೇಕು. ಸೊ ಇದು ನಮ್ಮ ಸ್ಯಾಂಪಲ್ಲು. ಈ ಸ್ಯಾಂಪಲ್ದು ಪಿ ಎಚ್ ಎಷ್ಟು ಅಂತ ಇವಾಗ ನಾವು ಡಿಕ್ಲೇರ್ ಮಾಡ್ಬೋದು. ಇದು ಸ್ಟೇಬಲ್ ಆಗಿ ನಿಂತ್ಕೋಬೇಕು. ಸೊ ನಮಗೆ ಪಿ ಎಚ್ ಸ್ಕೇಲ್ ಗೊತ್ತು 0 to 14 ಅಂತ. ಸೊ 0 to 7ವರೆಗೂ ಅಸಿಡಿಕ್ ಆಗಿರುತ್ತೆ, 7 ಬಂದು ನ್ಯೂಟ್ರಲ್ ಆಗಿರುತ್ತೆ, 7 to 14 ಬಂದು ಆಲ್ಕಲೈನ್ ಅಥವಾ ಬೇಸಿಕ್ ಆಗಿರುತ್ತೆ. ಸೊ ಪಿ ಎಚ್ ಅಂತಂದರೆ ನೆಗೆಟಿವ್ ಲಾಗರಿಥಮ್ಸ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಆಗಿರುತ್ತೆ. ಪಿ ಎಚ್ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಪಿ ಎಚ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನು ಡಿಕ್ರೀಸ್ ಆಗುತ್ತೆ. ಸೊ ಈ ರೀಡಿಂಗ್ ಏನಾದರೂ ಡಿಕ್ರೀಸ್ ಆದರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಅಥವಾ ಅಸಿಡಿಟಿ ಜಾಸ್ತಿ ಇರುತ್ತೆ ಅಂತ, ಅಸಿಡಿಕ್ ಆಗಿರುತ್ತೆ, ಮೋರ್ ಅಸಿಡಿಕ್ ಆಗಿರುತ್ತೆ.
ಸೊ ಈ ಸ್ಯಾಂಪಲ್ದು ಪಿ ಎಚ್ ಬಂದು 5.04. ಓಕೆನಾ. ಸೊ ನೆಕ್ಸ್ಟು ಓಕೆ 1 or 2. ಓಕೆ, ಇಲ್ಲಿ ನಮಗೆ ಅಕ್ಸೆಪ್ಟಬಲ್ ಲಿಮಿಟ್ ಬಂದು ಇದರಲ್ಲಿ ಪಿ ಎಚ್ ಮೀಟ್ರಲ್ಲಿ ನಮಗೆ ನಾವು ಇವಾಗ ಸೆಟ್ ಮಾಡಿದ್ವಿ, ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಮಗೆ 5 ಇಲ್ಲಿ 0.0 ಬಂದಿದೆ, ನಮಗೆ 0.1 ಅಕ್ಸೆಪ್ಟಬಲ್ ಲಿಮಿಟ್ ಆಗಿರುತ್ತೆ. ಓಕೆ, ಈ ಸೊಲ್ಯೂಷನ್ದು ಅಥವಾ ಈ ಸ್ಯಾಂಪಲ್ದು ಪಿ ಎಚ್ 5 ತೋರಿಸ್ತಾ ಇದೆ. ಸೊ ಇದ್ರ ಪಿ ಎಚ್ ಬಂದು 5 ಆಗಿದೆ. ಇಲ್ಲಿ ನಾವು ಇದನ್ನು ಕ್ಯಾಲಿಬ್ರೇಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡಿದಂಥ ಈ ಸೊಲ್ಯೂಷನ್ಸ್ ಏನಿದೆ ಇದು ಬಂದು ಬಫರ್ ಸೊಲ್ಯೂಷನ್ ಆಗಿರುತ್ತೆ. ಇದು ನ್ಯೂಟ್ರಲ್ ಆ್ಯಂಡ್ ಇದು ಅಸಿಡಿಕ್ ಬಫರ್. ಆ್ಯಂಡ್ ಈ ಇನ್ಸ್ಟ್ರೂಮೆಂಟ್ಗೆ ನಮಗೆ 2 ಸಾಕು. ಬಟ್ ಕೆಲವೊಂದು ಪಿ ಎಚ್ ಮೀಟ್ರ್ಗಳಲ್ಲಿ 3 ಇರುತ್ತೆ, ಒಂದು ಅಸಿಡಿಕ್ಕು, ಒಂದು ಬೇಸಿಕ್ಕು, ಒಂದು ನ್ಯೂಟ್ರಲ್ಗೆ. ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತಂದರೆ ಆ್ಯಸಿಡ್ ಆ್ಯಂಡ್ ಇಟ್ ಸಾಲ್ಟ್ ಆರ್ ಬೇಸ್ ಆ್ಯಂಡ್ ಇಟ್ ಸಾಲ್ಟ್ನ ಯೂಸ್ ಮಾಡಿ ನಾವು ಬಫರ್ ಸೊಲ್ಯೂಷನ್ನ ಅಸಿಡಿಕ್ ಆರ್ ಬೇಸಿಕ್ ಬಫರ್ನ ಪ್ರಿಪೇರ್ ಮಾಡ್ಬೋದು. ಆದರೆ ಅಕ್ಯುರೇಸಿ ನಮಗೆ ತುಂಬ ಅಕ್ಯುರೇಟಾಗಿ ವ್ಯಾಲ್ಯೂ ಬರಬೇಕು ಅಂತಂದರೆ ನಾವು ನಿಸ್ಟ್ ಗ್ರೇಡ್ ಅಥವಾ CRM ಗ್ರೇಡ್ ಸ್ಟ್ಯಾಂಡರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ನಿಸ್ಟ್ ಗ್ರೇಡ್ ಬಫರ್ ಸೊಲ್ಯೂಷನ್ಸ್, ಪಿ ಎಚ್ ಬಫರ್ಸ್. ಇದಿಷ್ಟು ಬಂದು ಪಿ ಎಚ್ ಮೀಟರ್ ಬಗ್ಗೆ ಆ್ಯಂಡ್ ಹೇಗೆ ಒಂದು ಸ್ಯಾಂಪಲ್ನ ಪಿ ಎಚ್ನ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಆ್ಯಂಡ್ ಹೇಗೆ ಇನ್ಸ್ಟ್ರೂಮೆಂಟ್ನ ಕ್ಯಾಲಿಬ್ರೇಟ್ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಥ್ಯಾಂಕ್ ಯು.